ಗೌರ್ಮೆಂಟ್ ಜಾಬ್ ಅಂದ್ರೆ ಡ್ರಗ್ ಇನ್ಸ್ಪೆಕ್ಟರ್ ಆಗ್ಬೋದು, ಗೌರ್ಮೆಂಟ್ ಫಾರ್ಮಸಿಸ್ಟ್ ಆಗ್ಬೋದು, ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಸೇರ್ಕೋಬಹುದು, ಹೆಲ್ತ್ ಡಿಪಾರ್ಟ್ಮೆಂಟ್, ರೈಲ್ವೆ ಡಿಪಾರ್ಟ್ಮೆಂಟ್, ESIC ಹಾಸ್ಪಿಟಲ್ಗಳು, ಡಿಫೆನ್ಸ್ ಮೆಡಿಕಲ್ ಸರ್ವಿಸ್ಗಳು, KSPC ರಿಕ್ರೂಟ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳು, ಈ ತರ ನೀವು ಎಲ್ಲಾದ್ರೂ ಹೋಗಿ ನೀವು ಕರಿಯರ್ ನ ನಿಮ್ದೇ ಆದ ರೂಪಿಸ್ಕೋಬಹುದು. ಸ್ಯಾಲ್ರಿ ಎಷ್ಟಿರುತ್ತಪ್ಪ ಅಂತ ನೀವೇನಾದ್ರು ಕೇಳಿದ್ರೆ, ಫ್ರೆಶರ್ಸ್ ಆದ್ರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಸುಮಾರು 3 ಇಂದ 4 ಲಕ್ಷ ಸ್ಟಾರ್ಟಿಂಗ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ಆಗ್ತಿದ್ದಂಗೂ ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋಗುತ್ತೆ. 10 ಲಕ್ಷ, 15, 20 ಲಕ್ಷ ಇನ್ನ ಜಾಸ್ತಿ ತೆಗಿಯೋರು ಕೂಡ ಸ್ಯಾಲ್ರಿ ಪ್ಯಾಕೇಜ್ ಬರೋರು ಕೂಡ ಇದಾರೆ. ಗೌರ್ಮೆಂಟ್ ಸೆಕ್ಟರ್ ನಲ್ಲಿ ಸ್ಯಾಲ್ರಿ ಜೊತೆಗೆ ಜಾಬ್ ಸೆಕ್ಯೂರಿಟಿ ಕೂಡ ಇರುತ್ತೆ. ಇನ್ನ ಮೆಡಿಕಲ್ ಸ್ಟೋರ್ ಕೂರೋದು ಅಷ್ಟೇ ಅಲ್ಲ, ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಫಾರ್ಮಾಸಾಲಜಿ ಈ ತರ ಹಲವಾರು ಸಬ್ಜೆಕ್ಟ್ ಗಳು ಬರುತ್ತೆ. 40ಗಿಂತ ಹೆಚ್ಚು ಸಬ್ಜೆಕ್ಟ್ ಗಳಿದೆ 8 ಸೆಮಿಸ್ಟರ್ ಅಲ್ಲಿ. 8 ಸೆಮಿಸ್ಟರ್ ಆದ್ಮೇಲೆ ನೀವು ಇಂಟರ್ನ್ಶಿಪ್ ಗಳು ಕೂಡ ಹೋಗ್ಬೋದು. ಅಲ್ಲಿ ಕೂಡ ನೀವು ಹೋಗಿ ಸೀರಿಯಸ್ ಆಗಿ ಇಂಟರ್ನ್ಶಿಪ್ ಮಾಡೋದ್ರಿಂದ ನಿಮ್ಗೆ ಕೆಲ್ಸಕ್ಕೆ ಅರ್ಹತೆ ಕೂಡ ಪಡಿಬಹುದು. ಆದ್ರೆ ಒಂದು ವಿಷಯ ಜನರಿಗೆ ತುಂಬಾ ಕಾಡೋದಂದ್ರೆ ಥಿಯರಿ ಮಾತ್ರ ಇರೋದಿಲ್ಲ, ಇಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಕೂಡ ಇರುತ್ತೆ. ಎಷ್ಟೋ ಜನ ಅನ್ಕೋತಾರೆ ಬರೀ ಥಿಯರಿ, ಮೆಡಿಸಿನ್ ಹೆಸರುಗಳು ಕಲಿಯೋದು ಅಷ್ಟೇ ಅಂತ ಅನ್ಕೊಂಡ್ಬಿಡ್ತಾರೆ. ಅದಲ್ಲ, ಲ್ಯಾಬ್ ಪ್ರಾಕ್ಟೀಸ್ ಕೂಡ ಇರುತ್ತೆ, ಮೆಡಿಸಿನ್ ಟೆಸ್ಟಿಂಗ್ ಕೂಡ ಇರುತ್ತೆ, ಕೆಮಿಕಲ್ ಅನಾಲಿಸಿಸ್ ಮಾಡೋದು, ಫಾರ್ಮುಲೇಷನ್ ಮಾಡೋದು, ಕ್ವಾಲಿಟಿ ಚೆಕಿಂಗು, ಇದೆಲ್ಲ ಇದ್ರಲ್ಲೇ ಫೀಲ್ಡ್ ಅಲ್ಲೇ ಇದ್ಬಿಡುತ್ತೆ. ಆಯ್ತಾ. ಬಿ ಫಾರ್ಮಸಿ ಕೊನೆ ಹಂತದಲ್ಲಿ, ಅಂದ್ರೆ ಬಿ ಫಾರ್ಮಸಿ ಮುಗಿ 8ನೇ ಸೆಮಿಸ್ಟರ್ ಹಂತದಲ್ಲಿ ನಿಮ್ಗೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕಳ್ಸಿಕೊಡ್ತಾರೆ. ಅಲ್ಲಿ ಇಂಟರ್ನ್ಶಿಪ್ ನೀವು ಸೀರಿಯಸ್ ಆಗಿ ಮಾಡ್ಬೇಕು. ಫಾರ್ಮಾಸ್ಯೂಟಿಕಲ್ ಕಂಪನಿಗಳಿಗೆ, ಹಾಸ್ಪಿಟಲ್ ಗಳಿಗೆ, ಈ ರಿಸರ್ಚ್ ಲ್ಯಾಬ್ ಗಳಿರುತ್ತೆ ಅಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗಳಿಗೆ, ಇಂತಹ ಕಡೆ ಟ್ರೈನಿಂಗ್ ನ ಕೂಡ ಪಡಿಬಹುದು. ಇಂಟರ್ನ್ಶಿಪ್ ಮಾಡಿದ ಕಂಪನಿಯಲ್ಲೇ ನೀವು ಜಾಬ್ ಗಳು ಕೂಡ ಸಿಗುತ್ತೆ. ಒಳ್ಳೆ ಕಡೆ ನೀವು ಇಂಟರ್ನ್ಶಿಪ್ ಚೆನ್ನಾಗಿ ಮಾಡಿ ಸೀರಿಯಸ್ ಆಗಿ ಮಾಡಿದ್ರೆ ಅಲ್ಲೇ ಜಾಬ್ ಪಡೆಯೋ ಆರಾಮಾಗಿ ಪಡಿಲೂಬಹುದು. ಲ್ಯಾಬ್ ನಲ್ಲಿ ಕೆಲಸ ಮಾಡೋದು ಇಷ್ಟನಾ, ಹೊಸ ವಿಷಯಗಳನ್ನ ಕಲಿಯಲು ಆಸಕ್ತಿ ನಿಮ್ಗೆ ಎದುರು ಇದ್ರೆ ಈ ಬಿ ಫಾರ್ಮಸಿ ಕೋರ್ಸ್, ಬ್ಯಾಚುಲರ್ ಆಫ್ ಫಾರ್ಮಸಿ ಕೋರ್ಸ್ ನಿಮ್ಗೆ ತುಂಬಾ ಸೂಟ್ ಆಗುತ್ತೆ. ಆದ್ರೆ ಕೇವಲ ನನ್ ಫ್ರೆಂಡ್ ಮಾಡ್ತೇನೆ ಅಂತ, ನಮ್ಗೆ ಗೊತ್ತಿರೋರು ಮಾಡ್ತೀರಿ ಅಂತ, ಅಯ್ಯೋ ನಮ್ಮ ಅಕ್ಕಪಕ್ಕದವ್ರು ಬಿ ಫಾರ್ಮಸಿ ಮಾಡಿದ್ರೆ ನಾನು ಮಾಡ್ಬೋದು, ಮೆಡಿಕಲ್ ಸ್ಟೋರ್ ಅಲ್ಲಿ ನಾನು ಕೆಲಸ ಮಾಡ್ಬೋದು ಅನ್ನೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ನೀವು ಈ ಡಿಗ್ರಿನ ತಗೋಬೇಡಿ. ಆಯ್ತಾ. ಬಿ ಫಾರ್ಮಸಿ ಮುಗಿಸಿದ್ಮೇಲೆ ಡೈರೆಕ್ಟ್ ಆಗಿ ಮೆಡಿಕಲ್ ಸ್ಟೋರ್ ಅಲ್ಲಿ ನಿಮ್ಗೆ ಅಂದ್ರು ಸಿಕ್ಬಿಡುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಏನು ಅಂದ್ರೆ ಫಾರ್ಮಸಿಸ್ಟ್ ಇಂದ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಕರ್ನಾಟಕ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ ಅಂತಿದೆ, KSPC ಅಂತ ಕೂಡ ಕರೀತಾರೆ. ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನಿಮ್ದೇ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದೇನ್ ಸರ್ಟಿಫಿಕೇಟ್ ಅಂದ್ರೆ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಅಂತ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಈ ಸರ್ಟಿಫಿಕೇಟ್ ಸಿಕ್ಕಿದ್ಮೇಲೆ ನಿಮ್ದೇ ಆದ ಒಂದು ರಿಟೇಲ್ ಶಾಪ್ ಗಳು ಕೂಡ ನಡೆಸಬಹುದು. ಬಹಳ ವಿದ್ಯಾರ್ಥಿಗಳು ಮರ್ತೇ ಬಿಡ್ತಾರೆ. ಏನಂತ ಅಂದ್ರೆ ನೆನಪಲ್ಲಿ ಇಟ್ಕೊಳ್ಳೇಬೇಕಾದ ವಿಷಯ ಅಂದ್ರೆ ಮೆಡಿಕಲ್ ಶಾಪ್ ಓಪನ್ ಮಾಡ್ಬೋದಾ ತಕ್ಷಣ ಇಲ್ಲ. ಬಿ ಫಾರ್ಮಸಿ ಆದ ಮೇಲೆ ನಮ್ದೇ ಆದ ಮೆಡಿಕಲ್ ಶಾಪ್ ತೆಗಿಬೋದಾ, ಹೌದು. ಆದ್ರೆ ತಕ್ಷಣ ತೆಗಿಬೋದಾ, ಇಲ್ಲ. ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ರಿಜಿಸ್ಟರ್ಡ್ ಆದ್ಮೇಲೆ ಫಾರ್ಮಸಿಸ್ಟ್ ಆದ್ಮೇಲೆ ಅಗತ್ಯ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಆಗ್ಬೇಕು. ಅವಾಗ ಮಾತ್ರ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ನಿಯಮಗಳೆಲ್ಲ ಅನುಸಾರವಾಗಿದೆಯಾ ಅಂತ ನೋಡ್ಬಿಟ್ಟು ಆಮೇಲೆ ಇವನ್ನ ಶುರು ಮಾಡು. ಜಾಬ್ ಆಪರ್ಚುನಿಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ಬರೀ ಮೆಡಿಕಲ್ ಶಾಪ್ ಓಪನ್ ಮಾಡೋದು ಅಷ್ಟೇ ಅಲ್ಲ, ಜಾಬ್ ಆಪರ್ಚುನಿಟೀಸ್ ಬಗ್ಗೆ, ಕರಿಯರ್ ಬಗ್ಗೆ ನಿಮ್ಗೆ ತಿಳ್ಕೋಬೇಕು ಅಂದ್ರೆ ಬಿ ಫಾರ್ಮಸಿ ಮಾಡಿದವ್ರಿಗೆ ಒಂದೇ ಜಾಬ್ ಇರೋಲ್ಲ, ಬಹಳ ಆಪ್ಷನ್ಸ್ ಇದೆ. ಫಾರ್ಮಾಸ್ಯೂಟಿಕಲ್ ಕಂಪನಿಗಳಲ್ಲಿ, ಹಾಸ್ಪಿಟಲ್ಸ್ ಗಳಲ್ಲಿ, ಕ್ಲಿನಿಕಲ್ ಫಾರ್ಮಸಿಯಲ್ಲಿ, ರಿಟೇಲ್ ಫಾರ್ಮಸಿಯಲ್ಲಿ, ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಕ್ವಾಲಿಟಿ ಕಂಟ್ರೋಲ್, ಈ ತರ ಹಲವಾರು ಫೀಲ್ಡ್ ಅಲ್ಲಿ ನಿಮ್ಗೆ ಕೆಲಸ ಸಿಗುತ್ತೆ. ಕೆಲಸ ಮಾಡುವ ಅವಕಾಶ ಒದಗ್ ಬರುತ್ತೆ. ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಅವಕಾಶ ಇರುತ್ತೆ. ಗೌರ್ಮೆಂಟ್ ಜಾಬ್ ಗಳು ಕೂಡ ಬರ್ಬೋದು. ಹೇಗ್ ಗೌರ್ಮೆಂಟ್ ಜಾಬ್ ಅಂದ್ರೆ ಡ್ರಗ್ ಇನ್ಸ್ಪೆಕ್ಟರ್ ಆಗ್ಬೋದು, ಗೌರ್ಮೆಂಟ್ ಫಾರ್ಮಸಿಸ್ಟ್ ಆಗ್ಬೋದು, ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಸೇರ್ಕೋಬಹುದು, ಹೆಲ್ತ್ ಡಿಪಾರ್ಟ್ಮೆಂಟ್, ರೈಲ್ವೆ ಡಿಪಾರ್ಟ್ಮೆಂಟ್, ESIC ಹಾಸ್ಪಿಟಲ್ಗಳು, ಡಿಫೆನ್ಸ್ ಮೆಡಿಕಲ್ ಸರ್ವಿಸ್ಗಳು, KSPC ರಿಕ್ರೂಟ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳು, ಈ ತರ ನೀವು ಎಲ್ಲಾದ್ರೂ ಹೋಗಿ ನೀವು ಕರಿಯರ್ ನ ನಿಮ್ದೇ ಆದ ರೂಪಿಸ್ಕೋಬಹುದು. ಸ್ಯಾಲ್ರಿ ಎಷ್ಟಿರುತ್ತಪ್ಪ ಅಂತ ನೀವೇನಾದ್ರು ಕೇಳಿದ್ರೆ, ಫ್ರೆಶರ್ಸ್ ಆದ್ರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಸುಮಾರು 3 ಇಂದ 4 ಲಕ್ಷ ಸ್ಟಾರ್ಟಿಂಗ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ಆಗ್ತಿದ್ದಂಗೂ ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋಗುತ್ತೆ. 10 ಲಕ್ಷ, 15, 20 ಲಕ್ಷ ಇನ್ನ ಜಾಸ್ತಿ ತೆಗಿಯೋರು ಕೂಡ ಸ್ಯಾಲ್ರಿ ಪ್ಯಾಕೇಜ್ ಬರೋರು ಕೂಡ ಇದಾರೆ. ಗೌರ್ಮೆಂಟ್ ಸೆಕ್ಟರ್ ನಲ್ಲಿ ಸ್ಯಾಲ್ರಿ ಜೊತೆಗೆ ಜಾಬ್ ಸೆಕ್ಯೂರಿಟಿ ಕೂಡ ಇರುತ್ತೆ. ಗೌರ್ಮೆಂಟ್ ಸೆಕ್ಟರ್ ಸ್ವಲ್ಪ ಸ್ಯಾಲ್ರಿ ಕಮ್ಮಿ ಆದ್ರೂ ಜಾಬ್ ಸೆಕ್ಯೂರಿಟಿ ಇರುತ್ತೆ. ಬೇರೆ ಕಡೆ ಏನೇನ್ ಬರುತ್ತೆ ಅದೆಲ್ಲ ಜಾಸ್ತಿ ಮಾತಾಡ್ಕೋಲ್ಲ, ಈಗ ದುಡ್ಡು ಬರುತ್ತೆ ಅಂತ. ಎಂ ಫಾರ್ಮಸಿ ಮಾಡೋರು ಕೂಡ ಇದಾರೆ. ಇದಾದ್ಮೇಲೆ ಬಿ ಫಾರ್ಮಸಿ ಮುಗಿಸಿ ಎಂ ಫಾರ್ಮಸಿ ಕೂಡ ಮಾಡ್ತಾರೆ. MBA ಇರ್ಬೋದು, ಕ್ಲಿನಿಕಲ್ ರಿಸರ್ಚ್ ಮಾಡೋದು, ರೆಗ್ಯುಲೇಟರಿ ಅಫೇರ್ಸ್, ಫಾರ್ಮಸ್ಯೂಟಿಕಲ್ ಮ್ಯಾನೇಜ್ಮೆಂಟ್, ಹೀಗೆ ಕೋರ್ಸ್ ಗಳು ಕೂಡ ಬರುತ್ತೆ ಈ ಬಿ ಫಾರ್ಮಸಿ ಕೋರ್ಸ್ ಮುಗಿಸಿದ್ಮೇಲೆ. 2026 ಬಿ ಫಾರ್ಮಸಿ ಮಾಡಬಹುದಾ? 100% ಮಾಡಬಹುದು. ಆರಾಮಾಗಿ ಮಾಡಿ ಪ್ರಾಕ್ಟಿಕಲ್ ನಾಲೆಡ್ಜ್ ಬೆಳೆಸ್ಕೊಳ್ಳಿ. ಏನಾಗುತ್ತೆ, ಇಂಟರ್ನ್ಶಿಪ್ ಅನ್ನು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ ಜನರು. ಸೀರಿಯಸ್ ಆಗಿ ತಗೊಳ್ದಂಗೆ ಮಾಡಿದ್ರೆ ಕಷ್ಟ ಆಗುತ್ತೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ, ಒಳ್ಳೆ ಕರಿಯರ್ ಕಟ್ಕೊಳ್ಬಹುದು.
ನಿಮಗೆ ಇವಾಗ ನಾನು ಏನ್ ಹೇಳಕ್ ಹೋಗ್ತೀನಿ ಅಂದ್ರೆ, ಇಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಬೋದಾ, ಇಲ್ಲಿ ಚೆನ್ನಾಗಿ ಜೀವನ ಇದೆಯಾ, ಎಲ್ಲ 100% ಇದೆ. ಆದ್ರೆ ನಾವ್ ಹೇಗ್ ತಗೋತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಪ್ರಾಕ್ಟಿಕಲ್ ನಾಲೆಡ್ಜ್ ಬೆಳೆಸ್ಕೊಬೇಕು. ಕೆಮಿಕಲ್ ಅನಾಲಿಸಿಸ್, ಫಾರ್ಮುಲೇಷನ್, ಕ್ವಾಲಿಟಿ ಚೆಕಿಂಗ್ ಇದ್ರಲ್ಲೆಲ್ಲ ನೀವು ಮಾಡ್ಕೊಂಡ್ರೆ, ಇಂಟರ್ನ್‌ಶಿಪ್ ನೀವು ಕೆಲಸ ಮಾಡಿ, ಕೋರ್ಸ್‌ನ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. KSPC ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ, ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತಾರೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಯಾವಾಗ್ಲಾದ್ರೂ ಹೆಲ್ಪ್ ಆಗೇ ಆಗುತ್ತೆ ಆಯ್ತಾ. ಕೆಲ್ಸ ನಾನು ಹೆಂಗ್ ಸಿಗುತ್ತೆ ಅಂತ ಹೇಳಿದೆ, ಕೋರ್ಸ್ ಹೇಗಿರುತ್ತೆ, ಏನೇನ್ ಸಬ್ಜೆಕ್ಟ್‌ಗಳು ಇರುತ್ತೆ, ಎಲ್ಲಾ ಮಾಹಿತಿ ವಿಡಿಯೋಲಿತ್ತು. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋ ನಾನು ನಿಮ್ಗೆ ಸಿಗ್ತೀನಿ.